ಇನ್ನು ಪಾಠಕ್ಕೆ ಇದೆಯಾ ರಂಗನಾಥ? ಆಚಾರ್ಯದ ಹೇಳಿರ ಪಾಠ ಇಲ್ಲ ಅಂತ? ಅದೇನು ಆಚಾರ್ಯ? ಏನು ಆಚಾರ್ಯ, ಶುರು ಮಾಡೋಣ? ಶುರು ಮಾಡಿ. ಶ್ರೀ ಗುರು. ನಿನ್ನೆ ಹೇಳ್ತಿ ಒಂದೇ ಒಂದು ಪ್ರಶ್ನೆ ಇದೆ. ಇನ್ನು ನೀವು ನಾನು ಜಾಯಿನ್ ಮಾಡಕ್ಕಾಗಿಲ್ಲ, ಮೇಲೆ ರೆಕಾರ್ಡಿಂಗ್ ಕೇಳಿದೆ. ಹೇಳ್ತೀನಿ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ರಾಮಂ ನಾರಾಯಣಂ ಯೋಧೀನಂ ದೋಷವಚ್ಚಿದಂ ನ್ಯಾಯಂ ಶಾಪಿ ಅಥವಾ ಸೂತ್ರಾರ್ಥುಪ್ತಂ ಕೃಷ್ಣಂ ರಾಮಂ ಸಿಂಹಂ ವಾಯ್ಸ್ ಕಮ್ಮಿ ಆಗಲತ್ತಪ್ಪ. ವ್ಯಾಸಂ ಗುರುನ್ನಪಿ ಜಗನ್ನಾಥಾಖ್ಯೇಕಿನ ಕ್ರಿಯತೆ ಸೂತ್ರ ದೀಪಿಕಾ ಅಪ್ರಮಂ ಮಂಗರಗಿತಂ ಅಜರಂ ಯಮಣಂ ಸದಾನಂದತೀರ್ಥಮತರಂ ಭಜೆ ತಾಪತ್ರಯಾಪಕಂ ಚಿತ್ರೈಪದೇಶ್ಚಕಂ ಕ್ಷೀರೈವಾಕ್ಷೈರ್ವಾಣೈರಕಂಡತೆ ಕೃಪಾಂ ಮಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಗೇಶನಿ ವ್ಯಾಸತಿ ಸ್ಮದಿಷ್ಟಾರ್ಥಸಿದ್ಧಿ ಕೋಯತ್ ಪ್ರಸಾದೇನ ಮುಕುಂದಸೇನಾಯತೆ ರಾತರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾಭಾರತಿ ಚಂದ್ರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರುನ್ ಆಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚಿತ ಮನೋರಥಾಃ. ಹರಿ ಓಂ. ಅದೇ ಈ ಜೈಮಿನಿ ಋಷಿಗಳು ಇದ್ರದ್ದು ಪ್ರಶ್ನೆ ಇತ್ತಲ್ಲ ಆಚಾರ್ಯ, ಮಧುವಿದ್ಯೆ, ಆಮೇಲೆ ಮಧುವಿದ್ಯೆಗೆ ಯಾರು ಅನಾಧಿಕಾರಿಗಳು ಹಂಗಂತ ಹೇಳುವ ಕಾಲಕ್ಕೆ ಒಬ್ಬರು ಯಾರು ಯೋಗ್ಯವಿಲ್ಲವರೋ ಅವರು ಅನಾಧಿಕಾರಿಗಳು, ಮತ್ತೆ ಯಾರು ಅದರಿಂದ ಅಪ್ರೋಕ್ಷವನ್ನು ಹೊಂದಿದ್ದಾರೆಯೋ ಅವರು ಅನಾಧಿಕಾರಿಗಳು ಅಂತ ಹೇಳಿದ್ರಿ. ಬಟ್ ಅದೇ ಸಮಯದಲ್ಲಿ ಇಲ್ಲ, ಮಧುವಿದ್ಯೆ ಪ್ರೋಕ್ಷ ಜ್ಞಾನ ಆದವರು ಮಧುವಿದ್ಯೆಯನ್ನ ಉಪಾಸನೆ ಮಾಡೋದ್ರಿಂದ ಅವರಿಗೆ ಆನಂದ ಉದ್ರೇಕ ಆಗತ್ತದೆ ಅಂತ ಹೇಳಿದ್ರಿ. ಆಗ ಅಲ್ಲಿ ಪ್ರಯೋಜನ ಒಂದು ಇದಲ್ಲ ಆಚಾರ್ಯ, ಅಪ್ರೋಕ್ಷ ಜ್ಞಾನಿಗಳಿಗೆ ಆನಂದ ಉದ್ರೇಕ ಆಗತ್ತೆ ಎಂಬುದು ಪ್ರಯೋಜನ ಇದೆ. ಮತ್ತೆ ಅವರು ಹೇಗೆ ಅಧಿಕಾರಿಗಳು ಇಲ್ಲ ಅಂತ ಹೆಂಗ ಆಗ್ತಾರೆ ಆಚಾರ್ಯ? ಅದೇ ನಾವು ಇಲ್ಲ ಅಂತ ಹೇಳಿಲ್ಲ. ನಿನ್ನೆದು ರೆಕಾರ್ಡ್ ಕೇಳ್ಬೇಕಾಗಿತ್ತು ಅನ್ಸತ್ತೆ. ಅಲ್ಲಿ ಕಾರಣ ಹೇಳಿದೆ ನಾನು. ಒಂದು ಅಧಿಕಾರವಿಲ್ಲ ಅಂತಂದ್ರೆ ಒಟ್ಟು ಎಲ್ಲೂ ಅಧಿಕಾರವಿಲ್ಲ ಅಂತ ಅರ್ಥ ಇಲ್ಲ. ಅಧಿಕಾರವಿಲ್ಲ ಅಂದ್ರೆ ಯಾವ ಅರ್ಥದಲ್ಲಿ ಅಧಿಕಾರವಿಲ್ಲ ಅಂತಂದ್ರೆ ವಸುಪದ ಪ್ರಾಪ್ತಿಗೆ ಬೇಕಾದ ಮಧುವಿದ್ಯೋಪಾಸನೆಗೆ ಅಷ್ಟೇ ಅಧಿಕಾರವಿಲ್ಲ. ಹಾಗಾದ್ರೆ ಉಳಿದ ವಿದ್ಯೆಯಲ್ಲಿ ಅಧಿಕಾರ ವಿದ್ಯೆ ಇದೆ. ಹಾಗಾದ್ರೆ ಉಳಿದ ವಿದ್ಯೆಯಲ್ಲಿ ಯಾಕೆ ಅಧಿಕಾರ ಬಂತು ಅಂತಂದ್ರೆ ಏನ್ ಪ್ರಯೋಜನ ಅದರಿಂದ ಅಂತಂದ್ರೆ ಒಂದ ಜ್ಞಾನದಲ್ಲಿ ಅತಿಶಯ, ಇಲ್ಲ ಮೋಕ್ಷದಲ್ಲಿ ಬರುವ ಆನಂದದಲ್ಲಿ ಅತಿಶಯ. ಅದಕ್ಕಾಗಿ ತಾವು ವಿದ್ಯೋಪಾಸನೆ ಮಾಡ್ತಾರೆ. ಅರ್ಥ ಆಯ್ತಾ? ಆವಾಗ ವಸು ಇದು ಯಾವುದು ಮಧುವಿದ್ಯೆ ಅಂತಂದ್ರೆ ಏನು? ಇಲ್ಲ, ಮಧುವಿದ್ಯೆ ಹೇಳಿದ್ರೆ ನೀನು ರೆಕಾರ್ಡ್ ಕೇಳಿದೆ ಆಚಾರ್ಯ. ಬಟ್ ಸರಿ ಆಚಾರ್ಯ, ಒಂದೊಂದ್ಸಲ ಕೇಳ್ತೀನಿ ನಾನು, ಒಂದೊಂದ್ಸಲ ತಿರ್ಗಾ ಕೇಳ್ತೀನಿ ಆಚಾರ್ಯ. ಅದೇ ಮಧು ಅಂತ ಶಬ್ದಕ್ಕೆ ಮಧುನಾಂ ಸುಖರೂಪನಾದ ಭಗವಂತ, ಅವನ ವಿದ್ಯೆ, ಅದರ ಉಪಾಸನೆ. ಈಗ ಯಾರ್ದು
ಯಾರು ವಸುಗಳಿದ್ದಾರೋ ಅವರು ಸುಖರೂಪನಾದ ಭಗವಂತನ ಉಪಾಸನೆ ಮಾಡಿ ಅವರು ವಸು ಪದವಿಯನ್ನು ಹೊಂದಿಬಿಟ್ಟಿದ್ದಾರೆ. ಹೊಂದಿದ ಮೇಲೆ ಅವರಿಗೆ ವಿದ್ಯೆ ಉಪಾಸನೆಯಿಂದಾಗಿ ವಸುಲೋಕ ಅಂದ್ರೆ ವಸು ಪದವಿಯನ್ನು ಹೊಂದಿದ ಮೇಲೆ ಮತ್ತೆ ಅವರು ಆ ವಿದ್ಯೋಪಾಸನೆ ಮಾಡಲೇಬಾರದು ಅಂತ ಆಗತ್ತೆ. ಅದನ್ನೇ ಮಾಡಿದ್ದಾರೆ, ಹಾಗಾದ್ರೆ ಅವರು ಪ್ರಯೋಜನ ಇಲ್ಲ ಅಂತ ಆಯ್ತಲ್ಲ. ಅಂದ್ರೆ ಅದರಿಂದ ವಸುಲೋಕ ಪ್ರಾಪ್ತಿ ಅಂದ್ರೆ ವಸು ಪದವಿ ಪ್ರಾಪ್ತಿ ಇಲ್ಲದೆ ಇದ್ದರೂ ಅವರಿಗೆ ಜ್ಞಾನದಲ್ಲಿ ಅತಿಶಯ ಅಥವಾ ಆನಂದ ಅತಿಶಯ ಅಂತನ್ನುವ ಪ್ರಯೋಜನಕ್ಕಾಗಿ ಅವರು ಮಾಡ್ತಾರೆ. ಸೊ ಪ್ರಯೋಜನ ಇದೆ. ಅವರು ಅನಾಧಿಕಾರಿಗಳು ಅಂತ ಮತ್ತೆ ಹೆಂಗೆ ಹೇಳ್ತಾರೆ ಆಚಾರ್ಯ? ಅನಾಧಿಕಾರಿಗಳಿಲ್ಲಲ್ಲ, ಅಧಿಕಾರಿಗಳಿರ್ತಾರೆ. ಈಗ ಏನ್ ಹೇಳಿದ್ರು ಅಲ್ಲಿ ಹಿಂದಿನ ಸೂತ್ರ ಅಂದ್ರೆ ಈ ಸೂತ್ರದಲ್ಲಿ ಮಧ್ವಾದಿಶು ಅಸಂಭವಾದ ಅನಧಿಕಾರಂ ಜೈಮಿನಿ ಅಂತಂದ್ರು. ಅಂದ್ರೆ ಒಟ್ಟು ಅನಧಿಕಾರಂ ಅಂತ ಹೇಳಿಲ್ಲ, ಮಧ್ವಾದಿಶು ಅನಧಿಕಾರಂ, ಮಧುವಿದ್ಯೆಯಲ್ಲಿ ಅನಧಿಕಾರಿಗಳು, ಮಧುವಿದ್ಯೆಯಲ್ಲಿ ಅನಧಿಕಾರಿಗಳು ಅಂತ ಹೇಳಿದ ಮಾತ್ರಕ್ಕೆ ಎಲ್ಲದರಲ್ಲೂ ಅನಧಿಕಾರಿಗಳು ಅಂತ ಅರ್ಥ ಅಲ್ಲ. ಇಲ್ಲ, ಈಗ ಮಧುವಿದ್ಯೆಯಲ್ಲೇ ಕೇಳ್ತೀರ ಆಚಾರ್ಯ, ಮತ್ತೆ ವಿದ್ಯೆಗಳೆಲ್ಲ ಮಧುವಿದ್ಯೆಗಳಲ್ಲೇ ಅನಧಿಕಾರಿಗಳು ಅಂತ ಹೆಂಗೆ ಹೇಳಕ್ಕಾಗತ್ತೆ? ಯಾಕಂದ್ರೆ ಅವರಿಗೆ ಆನಂದ ಉದ್ರೇಕ ಪ್ರಯೋಜನ ಇದೆ ಅವರಿಗೆ. ಇಲ್ಲ ನೀವು ಹೇಳಿದಾಗ ವಿಶಿಷ್ಟ ಜ್ಞಾನ ಬರುತ್ತದೆ. ಹಾಗಂತ ಹೇಳುವ ಕಾರಣಕ್ಕೆ ಅವರಿಗೆ ಪ್ರಯೋಜನ ಇರೋದ್ರಿಂದ ಅವ್ರ ಅನಧಿಕಾರಿಗಳು ಅಂತ ಹೇಗೆ ಅಪರೋಕ್ಷ ಜ್ಞಾನಿಗಳನ್ನ ಹೇಳಕ್ಕಾಗತ್ತೆ? ಇದು ವಸುವಿದ್ಯೆಗೆ, ನಾನು ಮತ್ತೆ ವಿದ್ಯೆಗಲ್ಲ. ಒಂದ್ ನಿಮಿಷ. ಈಗ ಏನಂತಾರೆ, ಒಟ್ಟು ಸಮಗ್ರವಾದ ವೇದ ವಿದ್ಯೆಯ ಉಪಾಸನೆಗೆ ಅಧಿಕಾರಿಗಳು ಯಾರಿದ್ದಾರೆ ಯಾರಿಲ್ಲ ಅಂತ ವಿಚಾರ ಮಾಡ್ತಾ ಬರ್ತಾ ಇದ್ದಾರೆ. ಸಮಗ್ರವಾದ ವೇದ ವಿದ್ಯೋಪಾಸನೆಯನ್ನು ಮಾಡೋದಕ್ಕಾಗಿ ದೇವತೆಗಳು ಅಧಿಕಾರಿಗಳು, ಇದು ಮೊದಲನೇ ಸ್ಟೇಟ್ಮೆಂಟ್. ಅದರಲ್ಲಿ ಮಧ್ಯದಲ್ಲಿ ಒಂದು ಬಂತು, ಸಮಗ್ರವಾದ ವೇದ ವಿದ್ಯೆಯಲ್ಲಿ ಒಂದು ಮಧುವಿದ್ಯೋಪಾಸನೆ. ಮಧು ಅಂತ ಅನ್ನೋ ಶಬ್ದಕ್ಕೆ ಆನಂದ ರೂಪ ಇರ್ಲಿ, ಮಧುವಿದ್ಯೋಪಾಸನೆ. ಹಾಗಾದ್ರೆ ಸಮಗ್ರವಾದ ವೇದ ವಿದ್ಯೆಯಲ್ಲಿ ಅಧಿಕಾರಿಗಳು ಅಂತ ಹೇಳುವಾಗ ಅದರಲ್ಲಿ ಒಂದಾದ ಮಧುವಿದ್ಯೆಗೂ ಅಧಿಕಾರಿಗಳೇ ಅಂತ ಅರ್ಥವಾಗತ್ತೆ. ಯಾಕಂದ್ರೆ ಸಮಗ್ರವಾದ ವೇದದಲ್ಲಿ ಉಪಾಸನೆಯಲ್ಲಿ ಇದು ಒಂದು ಉಪಾಸನೆ ಅಂದ್ರೆ ಇದು ಒಂದು ಉಪಾಸನೆ ಅಂತಂದ್ಮೇಲೆ ಇದನ್ನು ತಾವು ಆ ವಿದ್ಯೋಪಾಸನೆಯಿಂದಾಗಿ ಏನು ಪಡಿಬೇಕು ಅದನ್ನು ಪಡೆದು ಬಿಟ್ಟಿದ್ದಾರೆ ಅಂದ್ಮೇಲೆ ಪಡೆದ ಮೇಲೆ ಮತ್ತೆ ಅದಕ್ಕೆ ಅಧಿಕಾರಿಗಳು ಅಂತ ಹೇಳ್ಬೋದಾ? ಹೇಳಬಾರದು. ಅದಕ್ಕಾಗಿ ಅನಧಿಕಾರಂ ಜೈಮಿನಿ ಅಂತ ಸೂತ್ರದಲ್ಲಿ ಜೈಮಿನಿ ಋಷಿಗಳ ಸಿದ್ಧಾಂತವಾಗಿ ಅವು ಅನಧಿಕಾರವನ್ನು ಹೇಳಿದ್ರು. ಹೀಗೆ ಹೇಳಿದ ಮೇಲೆ ಹಾಗಾದ್ರೆ ಈ ವಿದ್ಯೆಗಷ್ಟೇ ಅನಧಿಕಾರಿಗಳ, ಉಳಿದ ಸಮಗ್ರವಾದ ವೇದ ವಿದ್ಯೆಗೂ ಅನಧಿಕಾರಿಗಳ ಅಂತಂದ್ರೆ ಕೇವಲ ಈ ವಿದ್ಯೆಗಷ್ಟೇ ಅನಧಿಕಾರಿಗಳು. ಅದು ಯಾಕೆ? ಅವರು ಹೊಂದಿಬಿಟ್ಟಿದ್ದಾರೆ, ಅದರಿಂದಾಗಿ ಫಲವನ್ನು ಹೊಂದಿಬಿಟ್ಟಿದ್ದಾರೆ ಅಂತ ಅನ್ನೋ ಕಾರಣಕ್ಕಾಗಿ ಈ ವಿದ್ಯೆಗೆ ಅನಧಿಕಾರಿಗಳು. ಆದ್ರೆ ಉಳಿದ ವಿದ್ಯೆಯಲ್ಲಿ ಅನಧಿಕಾರ ವಿದ್ಯೆ ಇದೆ. ಅಂದ್ರೆ ಒಂದು ಕಡೆಗೆ ಅವರು ಅಧಿಕಾರಿಗಳಲ್ಲ ಅಂತಂದ ಮಾತ್ರಕ್ಕೆ ಉಳಿದ ಎಲ್ಲ ಕಡೆಗೂ ಅಧಿಕಾರಿಗಳಲ್ಲ ಅಂತ ಹೇಳಬೇಡಿ, ಅಧಿಕಾರ ವಿದ್ಯೆ ಇದೆ. ಅಲ್ರಿ, ಅಲ್ಲಾದ್ರೂ ಏನ್ ಪ್ರಯೋಜನ? ಈಗ ಮಧುವಿದ್ಯೋಪಾಸನೆ ಮಾಡಿದಾಗ ವಸು ಪದವಿ ಪ್ರಾಪ್ತಿ ಆಗುತ್ತೆ. ಹಾಗೆ ಉಳಿದಲ್ಲಾದ್ರೂ ಈಗ ಅದನ್ನ ಯಾಕೆ ಬಿಟ್ರಿ ನೀವು? ವಸು ಪದವಿ ಪ್ರಾಪ್ತಿ ಆಗಿಬಿಟ್ಟಿದೆ ಅಂತ ಅನ್ನೋ ಕಾರಣಕ್ಕಾಗಿ ನಾವು ಬಿಟ್ಟಿವಿ ಅಂತಂದ್ರೆ, ಉಳಿದಿದ್ದನ್ನು ಬಿಡಿ ಅಂತಂದ್ರೆ ಹಾಗಲ್ಲ. ಜ್ಞಾನದಲ್ಲಿ ಅತಿಶಯ ಹಾಗೂ ಮೋಕ್ಷದಲ್ಲಿ ಅತಿಶಯ, ಈ ಎರಡು ಪ್ರಯೋಜನಕ್ಕಾಗಿ ಅಧಿಕಾರ ಇದ್ದೇ ಇದೆ ಅಂತ ಸಮರ್ಥನೆ ಮಾಡಬೇಕು. ಹಿಂಗ ತಗೊಂಬಂದಲ್ಲ ಆಚಾರ್ಯ, ಅದಾவது ಮೋಕ್ಷಕ್ಕೆ ಹೋಲಕ್ಕೋಸ್ಕರ ಅವ್ರಿಗೆ ಬಂದು ಮಧುವಿದ್ಯೆ ಹಾಡ್ಲಕ್ಕ ಅವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳಿ ತಳ್ಕೊಂಬಂದಲ್ಲ. ಮೋಕ್ಷಕ್ಕೆ ಹೋದ ಮೇಲೆ ಅವರು ಮತ್ತು ಇದು ಮಾಡಿದ್ರೆ ಅವ್ರಿಗೆ ಆನಂದ ಅತಿಶಯ ಆಗತ್ತ. ಅದಕ್ಕೋಸ್ಕರ ಅವ್ರು ಹಾಡಂದು ಹಂಗೆ ಅಂತ ಹೇಳ್ತಾ ಇಲ್ಲ ಅಂದ್ರಲ್ಲ, ಇಲ್ಲ ಹಂಗ ಹೇಳ್ಬಾರ್ದು. ಹೇಗೆ ನೀವ್ ಹೇಳಿದ್ದು ಸರಿ ಅರ್ಥ ಆಗಿಲ್ಲ. ಇಲ್ಲ, ಮೋಕ್ಷಕ್ಕೆ ಹೋಲಕ್ಕೋಸ್ಕರ ದೇವತೆಗಳು ಮೋಕ್ಷಕ್ಕೆ ಹೋಲಕ್ಕೋಸ್ಕರ ಇದಕ್ಕ ಮಧು ಅಧಿಕಾರ ಮಾಡೋಕು ಮಾಡಿ ಮೋಕ್ಷಕ್ಕೆ ಹೋದ ಮೇಲೆ ಅವರು ಮತ್ತು ಅದನ್ನ ಹಾಡಬೇಕು ಹಂಗೆಂಬುದು ಅಧಿಕಾರ ಇಲ್ಲ. ಮೋಕ್ಷಕ್ಕೆ ಹೋಲಕ್ಕೋಸ್ಕರ ಅವ್ರಿಗೆ ಒಂದು ಅಧಿಕಾರ ಇಲ್ಲ ಅಂದ್ರೆ ಮತ್ತು ಆನಂದ ಅತಿಶಯನ ನಾವು ಪಡ್ಬೇಕು ಹಂಗಂತೇಳಿದ್ರೆ ಅವರು ಅದನ್ನ ಅಧಿಕಾರ ಉಂಟು ಹಂಗಂತ ಹೇಳ್ತಾರೆ. ಅಲ್ಲಿ ಪರಿವರ್ತನ ಆಗೇ ಆಗತ್ತೆ. ನೀನು ಅದೇನು ನಾನು ಹೇಳಿದೆ, ಆ ಅರ್ಥದಲ್ಲಿ ಪರಿವರ್ತನ ಆಗೇ ಆಗತ್ತೆ ಅಷ್ಟೇ. ಮಧುವಿದ್ಯೆ ಇದು
ಯಾವುದಕ್ಕೆ ಸಾಧನ ಅಂತ ಹೇಳಿದ್ದಾರೆ? ವಸುಪದ ಪ್ರಾಪ್ತಿಗೆ ಸಾಧನ ಅಂತ ಹೇಳಿದ್ದಾರೆ. ವಸುಪದ ಪ್ರಾಪ್ತಿ ಸಾಧನವಾಗಿ ಮಧುವಿದ್ಯೋಪಾಸನೆ ಇದು ಬೇಕಾಗಿಲ್ಲ. ಆದ್ರೆ ಅನ್ಯ ಪ್ರಯೋಜನೋದ್ದೇಶೇನ ಅಂದ್ರೆ ಮೋಕ್ಷ ಪ್ರಾಪ್ತಿಗೆ ಅಂತ ಹೇಳಿಕ್ ಬರಲ್ಲ. ಆದ್ರೆ ಅತಿಶಯಕ್ಕೆ ಕಾರಣ ಅಂತ ಹೇಳ್ಬೋದು, ಅವಶ್ಯವಾಗಿ ಹೇಳ್ಬೋದು, ಅತಿಶಯ ಸಾಧನತ್ವವನ್ನು ಹೇಳ್ಬೋದು. ಆಯ್ತಾಯ್ತು, ಒಂದೇ ವರ್ಷ. ಹೀಗೆ ಏನಂತಾರೆ ಅಂದ್ರೆ ಒಟ್ಟಿಗೆ ಇನ್ನೊಂದು ಮಾತು, ಅದು ಯಾವ್ದದು, ಶಿಷ್ಯಾನಾಂ ಪ್ರಸಿದ್ಧ್ಯರ್ಥಂ ಮತಮಾತ್ಮೀಯ ಅಂಶತಃ ಅಂತ ಆಚಾರ್ಯ ಹೇಳಿದಂತೆ. ಹಾಗಾದ್ರೆ ಇದು ಕೇವಲ ಜೈಮಿನಿ ಋಷಿಗಳಿಗೆ ಮಾತ್ರ ಸಮ್ಮತ ಅಂತ ಹೇಳ್ಕೊಳ್ಬೇಡಿ. ಶಿಷ್ಯರ ಕೀರ್ತಿ ಜಗತ್ತಿನಲ್ಲಿ ಪ್ರಸಿದ್ಧವಾಗಬೇಕು ಅಂತ ಕಾರಣಕ್ಕಾಗಿ ಈ ರೀತಿಯಾಗಿ ಸಮರ್ಥನೆ ಮಾಡಿದರು. ಹಾಗಾದ್ರೆ ಇದು ವೇದವ್ಯಾಸಿಯವರಿಗೆ ಅಸಮ್ಮತವಾದ ಸಿದ್ಧಾಂತ ಅಂತಲ್ಲ, ವೇದವ್ಯಾಸಿಯವರಿಗೂ ಸಮ್ಮತವಾದದ್ದೇ ಅಂತ ನಾವು ಮಾತು ನಾವು ತಿಳಿದಿದ್ದೇವೆ ನಿನ್ನೆ. ಹಾಗಾಗಿ ಜೈಮಿನಿ ಅಂತ ಹೇಳಿದ ಕಾರಣ ಇಷ್ಟೇ, ಶಿಷ್ಯ ಕೀರ್ತಿ ಸ್ಥಾಪನೆ ಮಾಡಬೇಕು ಆ ಕಾರಣದಲ್ಲಿ ಹೇಳಿದ್ರು. ಅರ್ಥವಾಯ್ತಲ್ಲ? ಮುಂದಿನ ಸೂತ್ರಕ್ಕೆ ಹೋಗೋಣ. ಈಗ ಭಾವಂತು ಬಾದರಾಯಣೋಸ್ತಿ ಓಂ ಅಂತ ಸೂತ್ರ. ಓಂ ಭಾವಂತು ಬಾದರಾಯಣೋಸ್ತಿ ಓಂ. ಓಂ ಭಾವಂತು ಬಾದರಾಯಣೋಸ್ತಿ ಓಂ. ಇಲ್ಲಿ ಏನಂತಾರೆ, ನೀವು ಹೇಳಿದ್ದೇನದಲ್ವಾ ಅದನ್ನ ಈಗ ಸಮರ್ಥನೆ ಮಾಡ್ತಾರೆ. ಆಯ್ತು, ಹಾಗಾದರೆ ದೇವತೆಗಳಿಗೆ ಮಧುವಿದ್ಯೆಯಲ್ಲಿ ಅಧಿಕಾರ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಮಾಡಿದರೆ ವೇದವ್ಯಾಸಿಯವರು ಹೇಳೋದು, ಬಾದರಾಯಣಃ ವೇದವ್ಯಾಸಿಯವರು ಹೇಳೋ ಮಾತು ದೇವತೆಗಳಿಗೂ ಇದ್ದೇ ಇದೆ. ಯಾಕಿದೆ? ಇದನ್ನ ಇಟ್ಕೊಂಡೆ ಅಲ್ಲಿ ನಾನು ಹಾಗೆ ಹೇಳಿದ್ದು. ಹಾಗಾದ್ರೆ ವಸುಪದವಿ ಪ್ರಾಪ್ತಿ ಆಗ್ಬಿಟ್ಟಿದೆ, ಅದಕ್ಕಾಗಿ ಮಧುವಿದ್ಯೋಪಾಸನೆ ಮಾಡಬೇಕು ಅಂತ ಕಾರಣವಿಲ್ಲ. ಹಾಗಾಗಿ ಅನಧಿಕಾರಂ ಅಂತಂದ್ರ ಈ ವಿದ್ಯೆಯಲ್ಲಿ ಇದಕ್ಕಾಗಿ ಅಧಿಕಾರಿಗಳಲ್ಲ ಅಂತ ಅಷ್ಟೇ ಅರ್ಥ ಹೊರತು ಒಟ್ಟು ಈ ವಿದ್ಯೆಗೆ ಅಧಿಕಾರಿಗಳೇ ಅಲ್ಲ ಅಂತಲ್ಲ. ಹಾಗಾದ್ರೆ ಏನು? ಭಾವಂತು ಬಾದರಾಯಣೋಸ್ತಿ ಅಂದ್ರೆ ಆ ಮಧುವಿದ್ಯೆಯಲ್ಲೇನೆ ಅಧಿಕಾರವಿದೆ, ಆದರೆ ಅದಕ್ಕಾಗಿ ವಸುಪದ ಪ್ರಾಪ್ತಿಗಾಗಿ ಅಲ್ಲ, ಆದರೆ ಅತಿಶಯಕ್ಕಾಗಿ ಅವ್ರಿಗೂ ಅಧಿಕಾರವಿದೆ. ಇದನ್ನು ಸಮರ್ಥನೆ ಮಾಡೋದಕ್ಕಾಗಿ ಈ ಸೂತ್ರ. ಅರ್ಥವಾಯ್ತಲ್ಲ? ಯಾಕೆ ಯಸ್ಮಾತ್ ಅಂದ್ರೆ ಅಲ್ಲಿ ಸೂತ್ರದಲ್ಲಿ ಬಂದ ಪ್ರಶ್ನೆ ನಿಮಗೇನು ಇವ್ರು ಕೇಳಿದ್ರೆ ಅನ್ಸುತ್ತೆ, ನಿಮ್ಮ ಅಣ್ಣವ್ರು ಕೇಳಿದ್ರು ನೋಡಿ. ಅದಕ್ಕೆ ಅನಧಿಕಾರ ಜೈಮಿನಿ ಅಂತಂದ್ಮೇಲೆ ಅದಕ್ಕಾಗಿ ವಿದ್ಯೆ ಉಪಾಸನೆಗೆ ಅಧಿಕಾರಿಗಳಲ್ಲ ಅಂತಂದ ಮಾತ್ರಕ್ಕೆ ಉಳಿದ ವಿದ್ಯೆಗೆ ಅಧಿಕಾರಿಗಳಾಗಬಹುದು. ಈ ವಿದ್ಯೆಗೂ ಅಧಿಕಾರಿಗಳು ಆಗಬಹುದೋ ಇಲ್ಲವೋ? ಆಗಬಹುದು. ಅದನ್ನ ಯಾರು ಹೇಳಿದ್ರು? ವೇದವ್ಯಾಸಿಯವರು ಹೇಳಿದ್ರು. ಯಸ್ಮಾತ್ ಬಾದರಾಯಣೋಸ್ತಿ ಅಂತನ್ನುವಲ್ಲಿ ಅಂತನ್ನೋ ಶಬ್ದಕ್ಕೆ ಯಸ್ಮಾತ್ ಅಂತ ಅರ್ಥ. ದೇವಾನಾಮಪಿ ಅಸ್ತಿ ವಿದ್ಯಾ ಸಾಧ್ಯ ಅಪೂರ್ವ ಪ್ರಕಾಶ ವಿಶೇಷ ಮೋಕ್ಷ ಫಲೆ ಅತಿಶಯಸ್ಸ ಅಸ್ತಿ. ಈಗ ಅಸ್ತಿ ಅಂತ ಸೂತ್ರದಲ್ಲಿ ಶಬ್ದ ಇದೆ ನೋಡಿ, ಅಸ್ತಿ ಅಂದ್ರೆ ಏನಸ್ತಿ? ಇದೆ. ಏನಿದೆ? ದೇವಾನಾಮಪಿ ದೇವತೆಗಳಿಗೂ ಕೂಡ ವಿದ್ಯಾ ಸಾಧ್ಯ ಅಪೂರ್ವ ಪ್ರಕಾಶ ವಿಶೇಷ ಮೋಕ್ಷ ಫಲೆ ಅತಿಶಯಸ್ಯ ಅಸ್ತಿ. ವಿದ್ಯಾ ಸಾಧ್ಯ ಅಂದ್ರೆ ವಿದ್ಯೆಯಿಂದ ಸಾಧ್ಯವಾದಂತಹ ಒಂದು ಅತಿಶಯ. ಏನದು ಅತಿಶಯ ಅಂತಂದ್ರೆ ಅಪೂರ್ವ ಪ್ರಕಾಶ ವಿಶೇಷ. ಅಪೂರ್ವ ಅಂತಂದ್ರೆ ನಮಗೆ ಹಿಂದೆ ಅನುಭವಿಸದೇ ಇರುವಂತಹದ್ದು ಅಂತಹ ಪ್ರಕಾಶ ವಿಶೇಷ ಅಂದ್ರೆ ಜ್ಞಾನ ವಿಶೇಷ, ಅದರ ಅತಿಶಯ. ಅಥವಾ ಮೋಕ್ಷ ಫಲೆ ಅತಿಶಯಸ್ಥ, ಮೋಕ್ಷ ರೂಪವಾದ ಫಲದಲ್ಲಿ ಅಂದ್ರೆ ಆನಂದದಲ್ಲಿ ಅತಿಶಯ ಅಂತನ್ನೋದಾಗತ್ತೆ. ತಸ್ಮಾತ್ ಆ ಕಾರಣದಿಂದ ಏನ್ ಮಾಡ್ಬೇಕು? ಭಾವಂ ಅಂದ್ರೆ ದೇವಾನಾಂ ಅಧಿಕಾರ ಸದ್ಭಾವಂ ಬಾದರಾಯಣಃ ಮನ್ಯತೆ. ಆ ಮಧುವಿದ್ಯೆಯಲ್ಲೂ ಕೂಡ ಅವರಿಗೆ
ಅಧಿಕಾರವಿದ್ದೇ ಇದೆ ಎಂಬುದಾಗಿ ವೇದವ್ಯಾಸದೇವರು ಹೇಳ್ತಾರೆ. ಅಂದ್ರೆ ಏನಾಯ್ತು, ಅಪರೋಕ್ಷ ಜ್ಞಾನಿಗಳಿಗೆ ವಿದ್ಯೆಯಲ್ಲಿ ಅಧಿಕಾರಿಗಳು ಅಂತಾಗ್ಲಿ, ಅಂದ್ರೆ ವಿದ್ಯೋಪಾಸನೆಯಲ್ಲಿ, ಅಥವಾ ಮೋಕ್ಷಕ್ಕಾಗಿ ವಿದ್ಯೋಪಾಸನೆಯಲ್ಲಿ ಅಧಿಕಾರಿಗಳು ಅಂತಾಗಲಿ, ಅಥವಾ ವಸುಲೋಕ ಪ್ರಾಪ್ತಿಗಾಗಿ ಮಧುವಿದ್ಯೋಪಾಸನೆ ಅಂತಾಗಲಿ, ಹೀಗೆ ಇದೆಲ್ಲವೂ ಕೂಡ ಆ ಕಾರ್ಯ ಆಗಿ ಮುಗಿದ ಮೇಲೆ ಜ್ಞಾನವಾಗ್ಬಿಡ್ತು, ಮೋಕ್ಷವಾಗಿದೆ, ವಸುಲೋಕ ಪ್ರಾಪ್ತಿಯಾಗಿದೆ, ಅಂತಹ ಅವಸ್ಥೆಯಲ್ಲೂ ಕೂಡ ಆ ಎಲ್ಲ ವಿದ್ಯೆಯಲ್ಲಿ ಉಪಾಸನೆ ಮತ್ತೆ ಮಾಡೋದಕ್ಕಾಗಿ ಅವರ ಅಧಿಕಾರಿಗಳೇ. ಅಲ್ರಿ ಆ ಫಲ ಸಿಕ್ಕಿಬಿಟ್ಟಿದೆ ಅಲ್ವಾ ಅಂದ್ರೆ, ಆ ಫಲ ಸಿಕ್ಕಿದ್ರೆ ಅದಕ್ಕಾಗಲ್ಲ, ಸಿಕ್ಕಿಬಿಟ್ಟಿದ್ರೆ ಅತಿಶಯಕ್ಕಾಗಿ ಮಾಡಬೇಕು. ಅಸ್ತಿ ಅಂದ್ರೆ ವಿದ್ಯೋಪಾಸನೆಗೆ ಅಧಿಕಾರಿತ್ವ ಅಂತನ್ನೋದು ಅವರಿಗಿದ್ದೇ ಇದೆ, ಅತಿಶಯಕ್ಕಾಗಿದೆ. ಅವ್ರಿಗೆ ಆ ಪದವಿ ಸಿಕ್ಕಿದ್ದಿಲ್ಲ ಅಂದ್ರೆ ಅದಕ್ಕಾಗಿದೆ ಅಂತ ಹೀಗೆ ವೇದವ್ಯಾಸರು ಅಂಗೀಕಾರ ಮಾಡ್ಕೊಳ್ತಾರೆ. ಹಾಗಾದ್ರೆ ಈಗೇನಾಯ್ತು, ಒಟ್ಟು ಅಂದ್ಮೇಲೆ ಯಾವ ವಿದ್ಯೋಪಾಸನೆಗೂ ಅವರು ಅನಧಿಕಾರಿಗಳು ಅಂತ ಆಗ್ಲಿಲ್ಲ, ಸಮಗ್ರವಾದ ವಿದ್ಯೋಪಾಸನೆಯಲ್ಲೂ ಅವರು ಅಧಿಕಾರಿಗಳೇ. ಅಷ್ಟೇ ಒಮ್ಮೊಮ್ಮೆ ಅದರ ಪ್ರಯೋಜನ ಬೇರೆ ಆಗತ್ತೆ. ಆಗಿದ್ದಿಲ್ಲ ಅಂದ್ರೆ ಅದಕ್ಕಾಗಿ ಮಾಡ್ತಾರೆ, ಆಗಿಬಿಟ್ಟಿದ್ರೆ ಅತಿಶಯಕ್ಕಾಗಿ ಮಾಡ್ತಾರೆ. ಇಷ್ಟು ಈ ಭಾವಂತು ಬಾದರಾಯಣ ಅಸ್ತಿಹಿ ಅಂದ್ರೆ ಭಾವಂ ಅಂತನೋ ಶಬ್ದಕ್ಕೆ ಅಧಿಕಾರತ್ವ, ದೇವಾನಾಂ ಅಧಿಕಾರ ಸದ್ಭಾವಂ, ಅಧಿಕಾರವಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಈಗ ಒಂದು ಪ್ರಶ್ನೆ, ಯಾವ ಪ್ರಶ್ನೆ? ಮಧ್ವಾದಿಷು ಅಸಂಭವಾದ ಅನಧಿಕಾರಂ ಜೈಮಿನಿ ಅಂತೆಲ್ಲ ಸ್ಪಷ್ಟವಾಗಿ ಅನಧಿಕಾರಂ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಹಿಂದಿನ ಸೂತ್ರಗಳಲ್ಲಿ. ಹಿಂದಿನ ಸೂತ್ರ ಜ್ಯೋತಿಷ ಭಾವಾಚ್ಯ ಅಂತನೋ ಹಿಂದಿನ ಸೂತ್ರದಲ್ಲಿ ಅನಧಿಕಾರಂ ಅಂತ ಹೇಳಿದ ಮೇಲೆ ಮತ್ತೆ ಭಾವಂತು ಬಾದರಾಯಣಸಿ ಎನ್ನುವ ವೇದವ್ಯಾಸಿಯವರಿಗೂ ಮತ್ತೆ ಜೈಮಿನಿ ಋಷಿಗಳು ವಿರೋಧ ಬಂದಂತೆ ಕಾಣುತ್ತಲ್ವಾ ಅಂತ ಪ್ರಶ್ನೆ. ಅಸ್ತಿ ಅಂತ ವೇದವ್ಯಾಸಿಯವರು, ಅನಧಿಕಾರಂ ಅಧಿಕಾರ ಇಲ್ಲ ಅಂತ ಜೈಮಿನಿ ಋಷಿಗಳು. ಮೇಲ್ನೋಟಕ್ಕೆ ವಿರೋಧ ಬರದಂತೆ ತೋರುತ್ತೆ ಅಂತಂದ್ರೆ ಅದಕ್ಕೆ ಹೇಳಿದ್ರು, ಜೈಮಿನಿ ಮತಂತು ದೇವಾನಾಂ ಪ್ರಾಪ್ತ ಜ್ಞಾನ ಫಲಾರ್ಥಂ ಅನಧಿಕಾರಾಭಿಪ್ರಾಯಂ ಇತ್ಯವಧೇಯಂ. ಜೈಮಿನಿ ಮತಂತು, ಜೈಮಿನಿ ಋಷಿಗಳ ಮತವೇನಿದೆಯೋ ಇದು ದೇವಾನಾಂ ದೇವತೆಗಳಿಗೆ ಪ್ರಾಪ್ತ ಜ್ಞಾನ ಫಲಾರ್ಥಂ ಅಂದ್ರೆ ಜ್ಞಾನವಾಗಿಬಿಟ್ಟಿದೆ ಅದಕ್ಕಾಗಿ ವಿದ್ಯೋಪಾಸನೆ ಅಂತಾಗ್ಲಿ, ಅಥವಾ ಮೋಕ್ಷವಾಗಿಬಿಟ್ಟಿದೆ ಅದಕ್ಕಾಗಿ ಈ ವಿದ್ಯೋಪಾಸನೆ ಅಂತಾಗ್ಲಿ, ಆ ವಿಷಯದಲ್ಲಿ ಅವರಿಗೆ ಅದಕ್ಕೆ ಅಧಿಕಾರವಿಲ್ಲ. ಇಷ್ಟನ್ನು ಮಾತ್ರ ಹೇಳಿದ್ರು. ಅದಕ್ಕೆ ನಾವು ನಿನ್ನೆ ಒಂದು ಉದಾಹರಣೆ ವಿಚಾರ ಮಾಡಿದ್ದೆವು. ಬ್ರಾಹ್ಮಣರು ಒಂದು 10-20 ಜನ ಊಟಕ್ಕೆ ಬಂದಿದ್ದಾರೆ ಮನೆಯಲ್ಲಿ. ಊಟವಾಗಿಬಿಟ್ಟಿದೆ. ಊಟ ಆದ್ಮೇಲೆ ಮುಂದೆ ಇನ್ನೊಂದು ಏನೋ ಒಂದು ಕಾರ್ಯ ಮಾಡೋರಿದ್ದಾರೆ, ಅವರು ಆಶೀರ್ವಾದ ಮಾಡ್ತಾರೆ. ಆ ಸಮಯದಲ್ಲಿ ಈ ಬ್ರಾಹ್ಮಣರಿಗೆ ಏನಂತಾರೆ, ಅಧಿಕಾರವಿಲ್ಲ ಅಂತಂದ್ರೆ. ಅಧಿಕಾರವಿಲ್ಲ ಅಂದ್ರೆ ಅರ್ಥವೇನು? ಭೋಜನಕ್ಕಾಗಿ ಅಧಿಕಾರಿಗಳಲ್ಲ ಇವರು ಅಷ್ಟೇ. ಭೋಜನಕ್ಕಾಗಿ ಯಾಕೆ ಅಧಿಕಾರಿಗಳಲ್ಲ? ಭೋಜನ ಮಾಡಿಬಿಟ್ಟಿದ್ದಾರೆ, ಅದಕ್ಕಾಗಿ ಅವರಿಗೆ ಅಧಿಕಾರವಿಲ್ಲ. ಹಾಗಾದ್ರೆ ಇನ್ನೊಂದು ಏನೋ ಒಂದು ಪ್ರಯೋಜನ, ಅದಕ್ಕಾಗಿ ಅಧಿಕಾರಿಗಳು ಹೀಗೂ ಹೇಳ್ಬೋದು. ಅಥವಾ ಭಾವಂತ ಬಾದರಾಯಣಸಿ ಅಂತ ಭೋಜನದಲ್ಲೂ ಅಧಿಕಾರಿಗಳೇ. ಅಂದ್ರೆ ಭೋಜನದಲ್ಲೂ ಅಧಿಕಾರಿಗಳೇ ಅಂತಂದ್ರೆ ಇನ್ನೇನೋ ಒಂದು ಅತಿಶಯ, ಇನ್ನೊಂದು ಅವರಿಗೆ ತೃಪ್ತಿಯನ್ನು ಪಡಿಸಬೇಕು, ಅವ್ರಿಗೇನೋ ತೊಂದರೆ ಆಗಿದೆ, ಅದಕ್ಕಾಗಿ ಮತ್ತೆ ಆ ಭೋಜನವನ್ನು ಮಾಡೋದಕ್ಕೂ ಅಧಿಕಾರಿಗಳೇ. ಮೊದಲು ಹಸಿವಿಯಿಂದಾಗಿ ಭೋಜನ ಮಾಡಿದ್ರು ಅಧಿಕಾರಿಗಳು ಅಂತಾಯ್ತು. ಈಗ ಹಾಗಲ್ಲ, ಇನ್ನೇನೋ ಪ್ರಯೋಜನಕ್ಕಾಗಿ ಭೋಜನಕ್ಕೆ ಅಧಿಕಾರಿಗಳು. ಹಾಗೆ ಮಧುವಿದ್ಯೆಯಲ್ಲಿ ಅಧಿಕಾರಿಗಳು ಅಲ್ಲ ಅಂತ ಹಿಂದೆ ಹೇಳಿದ್ದು, ಅದು ಆಗಿಬಿಟ್ಟಿದೆ, ಅದರ ಪ್ರಾಪ್ತಿ ಆಗಿಬಿಟ್ಟಿದೆ ಅಂತನೋ ಕಾರಣಕ್ಕ ಅಧಿಕಾರಿಗಳಲ್ಲ ಅಂತದ್ದು. ಬೇರೆ ಪ್ರಯೋಜನ ಇಟ್ಕೊಂಡ್ರೆ ಅಧಿಕಾರಿಗಳು ಅಂತ ಹೇಳ್ಕೊಳ್ಳಿ, ನಾನೇನ್ ಬೇಡ ಅಂತ ಹೇಳಿಲ್ಲ ಅಂತ ಜೈಮಿನಿ ಋಷಿಗಳು. ಅಂದ್ರೆ ಜೈಮಿನಿ ಋಷಿಗಳ ಅನಧಿಕಾರಂ ಅಂತನೋ ಶಬ್ದಕ್ಕೆ ಅಭಿಪ್ರಾಯವೇನು ಅಂದ್ರೆ ಒಟ್ಟು ಅಧಿಕಾರವೇ ಇಲ್ಲ ಅಂತ ಅರ್ಥ ಇಲ್ಲ, ಆ ಉದ್ದೇಶದಿಂದ ಅಧಿಕಾರಿಗಳಲ್ಲ. ಈಗ ಭಾವಂತು ಬಾದರಾಯಣಸಿ ಅಂತ ಹೇಳಿ ವೇದವ್ಯಾಸದೇವರ ಅಂಶವನ್ನು ಹೇಳುವಾಗ್ಲೂ ಕೂಡ ಅವರು ಈ ಸೂತ್ರದಲ್ಲಿ ವಸುಪದ ಪ್ರಾಪ್ತಿ ಆದ ಮೇಲೂ ಮಧುವಿದ್ಯೋಪಾಸನೆಗೆ ಅಧಿಕಾರವಿಲ್ಲ ಅಂತ ಜೈಮಿನಿ ಋಷಿಗಳು ಹೇಳಿದ್ದಾರೆ. ಆದ್ರೆ ಹಾಗಲ್ಲ,
ವಸುಪ್ರದ ಪ್ರಾಪ್ತಿ ಆಗಿದ್ದರೂ ಆ ಮಧುವಿದ್ಯೋಪಾಸನೆಯಲ್ಲೇನೆ ಮತ್ತೆ ಅಧಿಕಾರಿ ಇದೆ ಅಂತ ಈ ಮಾತನ್ನು ವೇದವ್ಯಾಸಿಯವರು ಹೇಳಿಲ್ಲ. ಅಂದಮೇಲೆ ವೇದವ್ಯಾಸಿಯವರಿಗೂ ಜೈಮಿನಿ ಋಷಿಗಳಿಗೂ ಯಾವ ಅಂಶದಲ್ಲಿ ವಿರೋಧ ಬಂತು ಹೇಳಿ? ಯಾವ ಅಂಶದಲ್ಲಿ ವಿರೋಧವಿಲ್ಲ. ಅದನ್ನೇ ನಿಷೇಧ ಮುಖವಾಗಿ ಜೈಮಿನಿ ಋಷಿಗಳ ಮಾತು, ವಿಧಿಮುಖವಾಗಿ ವೇದವ್ಯಾಸಿಯವರ ಮಾತು. ಆದ್ರೆ ಎರಡೂ ನಿಮಗೆ ಸಿದ್ಧಾಂತ ಒಂದೇ ಕಡೆಗೆ ಪ್ರವೇಶನ ಆಗುತ್ತೆ. ಅರ್ಥವಾಯ್ತಲ್ಲ? ಏನಾದ್ರು ಪ್ರಶ್ನೆ ಏನಿಲ್ಲಲ್ಲ ಇದರಲ್ಲಿ? ಇಲ್ಲ ಆಚಾರ್ಯ, ಕ್ಲಿಯರ್ ಆಯ್ತು. ಅಷ್ಟೇ. ಸ್ವಶಿಷ್ಯಾನ ಪ್ರಸಿದ್ಧ್ಯರ್ಥಂ ಮತಮಾತ್ಮೀಯ ಅಂಶತಃ ಅಂತ ಆಚಾರ್ಯರ ವಾಕ್ಯಲ್ಲಿ ನಾವು ಆ ಯುಕ್ತಿಯನ್ನು ಇಲ್ಲಿ ನಾವು ಚಾರಣೆ ಮಾಡ್ಕೊಳ್ಬೇಕು. ಅದು ಮುಖ್ಯ. ಶಿಷ್ಯರ ಕೀರ್ತಿ ಸ್ಥಾಪನೆ, ಅದಕ್ಕಾಗಿ ಜೈಮಿನಿ ಅಂತ ಶಬ್ದವನ್ನು ಪ್ರಯೋಗ ಮಾಡ್ತಿರು ಅಂತ ಇಷ್ಟು. ಇನ್ನ ಇಲ್ಲಿ ಇನ್ನೊಂದು ನಿನ್ನೆ ನೀವು ಪ್ರಶ್ನೆ ಕೇಳಿದ್ರಿ, ಏನಂದ್ರೆ ಈ ಅತಿಶಯ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರಿ. ಇಲ್ಲಿ ಒಂದು ಶಬ್ದದಲ್ಲಿ ಬಂದು ಹೋಗಿದೆ, ಅಪೂರ್ವ ಪ್ರಕಾಶ ವಿಶೇಷ ಅಂತ ಒಂದು ಸಣ್ಣ ಶಬ್ದ ಬಂದು ಹೋಗಿದೆ. ನಾವು ಇನ್ನ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬಹುದು ಅಂತಂದ್ರೆ, ಇದಕ್ಕೆ ಯಾದವಾರರು ಒಂದ್ ಕಡೆ ವ್ಯಾಖ್ಯಾನ ಮಾಡಿದ್ದಾರೆ. ಅತಿಶಯ ಅಂತಂದ್ರೆ ಏನು? ಮೋಕ್ಷದಲ್ಲಿ ಆನಂದ ಅತಿಶಯವಾಯಿತು, ಜ್ಞಾನದಲ್ಲಿ ಅತಿಶಯವಾಯಿತು. ಈಗ ನಾವು ಆನಂದವನ್ನು ತೆಗೆದುಕೊಳ್ಳೋಣ ವಿಚಾರ ಮಾಡುವಾಗ. ಈಗ ನನ್ನ ಯೋಗ್ಯತೆಗೆ ಎಷ್ಟು ನಾನು ಆನಂದ ಅನುಭವಿಸಬೇಕು? 100% ಆನಂದ ನನಗಾಗಿ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇತ್ತು. ನನಗೆ ಅಪರೋಕ್ಷ ಜ್ಞಾನವಾಯ್ತು, ಆದ ಮೇಲೆ ಭಗವಂತನ ಕೊಟ್ಟ, ಮೋಕ್ಷವನ್ನು ಕೊಟ್ಟ ಮೇಲೆ ಏನಾಯ್ತು? ಆನಂದವು ಸಿಕ್ತು. ಯಾಕಂದ್ರೆ ಮೋಕ್ಷ ಪ್ರಾಪ್ತಿನೇ ಆನಂದ, ನಮ್ಮ ಸ್ವರೂಪದ ಅಭಿವ್ಯಕ್ತಿ. ಅಂದ್ಮೇಲೆ ಆನಂದವು ಸಿಗಬಿಡಬೇಕು. ಹಾಗಾದ್ರೆ ಅತಿಶಯ ಅಂತಂದ್ರೆ, ಏನು ನನ್ನ 100% ಏನು ಆನಂದವಿತ್ತೋ, ಭಗವಂತ ಅದಕ್ಕಿಂತಲೂ ನನ್ನ ಸಾಧನ ನೋಡಿಕೊಂಡು ಇನ್ನೊಂದು 10% ಹೆಚ್ಚು ಕೊಟ್ಟ. ಅಂದ್ರೆ 110% ಆನಂದವನ್ನು ಅನುಭವಿಸಿದ. 100 ಅವನಿಗಿತ್ತು, ಅಂದ್ರೆ ಇನ್ನು ಅತಿಶಯವನ್ನು ಕೊಟ್ಟು ಭಗವಂತ ಅವನಿಗೆ ಉದ್ಧಾರ ಮಾಡಿದ ಅಂತ ಹೀಗೆ ಹೇಳಬೇಕಾ? ಇದನ್ನು ಅತಿಶಯ ಅಂತ ಅನ್ನೋ ಶಬ್ದಕ್ಕೆ ಹೇಳ್ಬೋದಾ? ಪರ್ವತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಸ್ವರೂಪವನ್ನು ಮೀರಿಕೊಂಡು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ತನ್ನ ಸ್ವರೂಪದಲ್ಲಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ತಾನು ಭೋಗ ಮಾಡಬೇಕು. ಹಾಗಾದ್ರೆ ಹೆಚ್ಚಿನ ಆನಂದವನ್ನು ಅನುಭವಿಸುವ ಯೋಗ್ಯತೆ ಬ್ರಹ್ಮಾದಿಗಳಿಗೂ ಇಲ್ಲ. ಅವರ ಸ್ವರೂಪದಲ್ಲಿ ಎಷ್ಟೋ ಅಷ್ಟೇ. ಹಾಗಾದ್ರೆ ಮತ್ತೆ ಅತಿಶಯ ಅಂತ ಅನ್ನೋದಕ್ಕೆ ಏನ್ ಅರ್ಥ ಬಂತು? ಆನಂದ ಅನುಭವ, ಮೋಕ್ಷವಾಗೋದೇ ಆನಂದ, ಅದೇ ಆನಂದ ಅನುಭವ. ಸ್ವರೂಪದಲ್ಲಿ ಎಷ್ಟಿರುತ್ತೋ ಅಷ್ಟೇನೆ ಅನುಭವಿಸ್ತಾನೆ. ಅಂದ್ಮೇಲೆ ಅತಿಶಯ ಎಲ್ಲಿಂದ ಬಂತು? ಅಂದ್ರೆ ಅದಕ್ಕೆ ಅಭಿಪ್ರಾಯವೇನಂತಂದ್ರೆ, ಈಗ ಇದಕ್ಕೆ ಆನಂದದಸ್ಥ ಮುಕ್ತಾನಾಂ ಸಯೇವೇಕೋ ಜನಾರ್ದನ ಅಂತ ಆಚಾರ್ಯರ ವ್ಯಾಖ್ಯೆ ಇದು. ಅಂದ್ರೆ ಏನು? ಯಾರು ಅಜ್ಞಾನಿ ಅಂದ್ರೆ ಅಪರೋಕ್ಷ ಜ್ಞಾನಿಗಳಲ್ಲವೋ ಅವರು ಮಾಡುವ ಸಾಧನೆಯಿಂದ ಅವರಿಗೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟ. ಜ್ಞಾನಿನ ಮೋಕ್ಷದಹ, ಯಾರು ಅಪರೋಕ್ಷ ಜ್ಞಾನಿಗಳಾಗಿದ್ದಾರೋ ಅವರಿಗೆ ಮೋಕ್ಷವನ್ನು ಕೊಟ್ಟ. ಆನಂದದಸ್ಥ ಮುಕ್ತಾನ, ಯಾರು ಮುಕ್ತರಾಗಿದ್ದಾರೋ ಅವರಿಗೆ ಆನಂದವನ್ನು ಕೊಟ್ಟ. ಅಲ್ಲರಿ, ಜ್ಞಾನಿಗಳಿಗೆ ಮೋಕ್ಷ ಕೊಟ್ಟ, ಓಕೆ. ಮುಕ್ತರಾದವರಿಗೆ ಆನಂದ ಕೊಡೋದು ಅಂದ್ರೆ ಏನು? ಅಲ್ರಿ, ಮುಕ್ತ ಅಂತಂದ್ರೆ ಆನಂದ ಅನುಭವ, ಸ್ವರೂಪಭೂತವಾದ ಜ್ಞಾನಾನಂದದ ಅಭಿವ್ಯಕ್ತಿ. ಅಂದ್ರೆ ಮತ್ತೇನು ಆನಂದವನ್ನು ಕೊಡೋದು? ಅದೇ ಅತಿಶಯಯುತವಾದ ಆನಂದ ಅಂತ ಅಭಿಪ್ರಾಯ. ಅಂದ್ರೆ ಮೋಕ್ಷದಾನವನ್ನು ಮಾಡೋದನ್ನು ಬಿಟ್ಟು ಅದರಿಂದ ಅತಿರಿಕ್ತವಾದ ಒಂದು ಆನಂದದಾನ ಅಂತಂದ್ರೆ ಏನದು? ಅಂದ್ರೆ ಅದೇ ಅತಿಶಯಿತವಾದ ಆನಂದ. ಅಂದ್ರೆ ಏನು? ನಮಗೆ ಅಪರೋಕ್ಷ ಜ್ಞಾನವಾಯ್ತು, ಮೋಕ್ಷವಾಯ್ತು ಎಲ್ಲ ಆದಾಗ ಭಗವಂತ ಅಲ್ಲಿ ಆನಂದವನ್ನು ಕೊಟ್ಟ. ಆದ್ರೆ ಕೊಡುವಾಗ ಎಷ್ಟು ಆನಂದ ನಮಗೆ ಅನುಭವಿಸಂತೆ ಆಯ್ತು ಅಂತಂದ್ರೆ, ನಮಗೆ ಒಂದು 100% ನಮಗೆ ಆನಂದ ಅನುಭವ ಆಗಬೇಕು ಅಂತಿದ್ದರೆ ಅದರಲ್ಲಿ ಕೇವಲ ಒಂದು 80% ಅಷ್ಟೇ ನಮಗೆ ಆನಂದವನ್ನು ಭಗವಂತ ಅನುಭವಿಸುವಂತೆ ಮಾಡ್ತಾರೆ. ಇನ್ನ ಉಳಿದ 20% ನಮ್ದೇ ಇದೆ, ಆದ್ರೆ ಅನುಭವ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ, ಒಂದು ಪ್ರಧಾನ ಆವರಣ ಅಂತಂತಾರೆ. ಭಗವಂತನ ಇಚ್ಛೆ ಅಂತನೋ ಒಂದು ಆವರಣವಿದೆ. ಆ ಭಗವಂತನ ಇಚ್ಛಾರೂಪವಾದಂತಹ ಏನೊಂದು ಆವರಣವಿದೆಯೋ ಅದನ್ನು ಮೋಕ್ಷದಲ್ಲೂ ಹಾಗೇ ಇಟ್ಟಿರ್ತಾನೆ. ಸಪ್ತವಿಧ ಆವರಣ ಅಂತಂತೇವಲ್ಲ, ಅದರಲ್ಲಿ ಈಶ್ವರ ಇಚ್ಛಾ ಅಂತನೋದು ಒಂದು ಆವರಣ, ಪ್ರಧಾನವಾದ ಆವರಣ ಅಂತಂತಾರೆ. ಅದು
ಮೋಕ್ಷವಾಗಿದ್ದರೂ ಹಾಗೆ ಇಟ್ಟಿರ್ತಾನೆ ಭಗವಂತ. ಅದು ಇಟ್ಟದಕ್ಕೆ ಏನಾಯ್ತು, 80% ಅಷ್ಟೇ ಆನಂದಕ್ಕೆ ಅನುಭವಕ್ಕೆ ಬಂತು, ಇನ್ನ ಉಳಿದ 20% ಆನಂದ ಅನುಭವಕ್ಕೆ ಬಂದಿಲ್ಲ, ನಮಗೆ ಮುಚ್ಚಿ ಹಾಕ್ಬಿಟ್ಟಿದ್ದಾನೆ ಭಗವಂತ. ಅದನ್ನ ತೆಗಿತಾನ ಇಲ್ವಾ? ಯಾರಿಗ್ ತೆಗಿತಾನೆ, ಯಾರಿಗ್ ತೆಗಿಯೋದು? ಏನ್ರಿ ಏನ್ ಕೇಳಿದ್ರಿ? ಇಲ್ಲ ಜನ ಏನ್ ಕಲ್ಲ ಏನ್ ಹ ಹಾಗಾದ್ರೆ ಆ ಈ ಆಚಾರ್ಯ ಆವರಣವನ್ನು ಆಮೇಲೆ ಆವರಣಗಳು ಎಷ್ಟು ಅಂತ ಆಮೇಲೆ ಹೇಳ್ರಿ ಆಚಾರ್ಯ, ಏನೇನ್ ಆವರಣ ಇದೆ ಅಂತ. ಹ್ಮ್ ಅದನ್ನ ಆವರಣವನ್ನು ತೆಗಿತಾನ ಇಲ್ವಾ? ಯಾರಿಗ್ ತೆಗಿತಾನೆ, ಯಾರಿಗ್ ತೆಗಿಯೋದಿಲ್ಲ? ಎಲ್ಲರಿಗೂ ತೆಗಿತಾನ ಅಥವಾ ಕೆಲವರಿಗಷ್ಟೇ ತೆಗಿತಾನ? ಅಂದ್ರೆ ಎಲ್ಲರಿಗೂ ತೆಗಿಯೋದಿಲ್ಲ, ಕೆಲವರಿಗಷ್ಟೇ ತೆಗಿತಾನ. ಕೆಲವರು ಅಂದ್ರೆ ಯಾರು? ಅಂದರೆ ಯಾರು ಅಪರೋಕ್ಷ ಜ್ಞಾನವಾದ ಮೇಲೆ ಹೆಚ್ಚು ಸಾಧನಾನುಷ್ಠಾನ ಮಾಡ್ತಾರೆ. ನಂಗೇನ್ ಈಗ ಯಾಕೆಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಏನಾಯ್ತು, ಮೋಕ್ಷ ನಿಶ್ಚಿತ, ಏನ್ ಬೇಕಾದ್ರೂ ಮಾಡ್ಲಿ ಅವರು. ತದಧಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ಅಂತನ್ನುವ 4ನೇ ಅಧ್ಯಾಯದಲ್ಲಿ ಸೂತ್ರವಿದೆ. ತದಧಿಗಮ ಉತ್ತರ ಪೂರ್ವಾಗಯೋ, ಉತ್ತರ ಅಂತಂದ್ರೆ ಅಪರೋಕ್ಷ ಜ್ಞಾನವಾದ ಮೇಲೆ ಅವರೇನಾದ್ರೂ ಪಾಪಕರ್ಮ ಮಾಡಿದ್ರೆ ಅವರಿಗೆ ಲೇಪವೇ ಇಲ್ಲ. ಅಶ್ಲೇಷ ಅಂದ್ರೆ ಲೇಪ, ಅಶ್ಲೇಷ ಅಂದ್ರೆ ಅವರಿಗೆ ಸಂಬಂಧವೇ ಇಲ್ಲ. ಅವರಿಗೆ ಮೋಕ್ಷ ನಿಶ್ಚಿತ. ಅದು ಏನೇ ಮಾಡ್ಲಿ ಮೋಕ್ಷವಾಗುತ್ತೆ. ಯಾಕೆ? ಅಪರೋಕ್ಷ ಜ್ಞಾನದ ಸಾಮರ್ಥ್ಯ. ಅಂದ ಮೇಲೆ ಮೋಕ್ಷದಲ್ಲಿ ಸಮಸ್ಯೆ ಇಲ್ಲ, ಮೋಕ್ಷ ಆಗೇ ಬಿಡತ್ತೆ. ಅಂದ ಮೇಲೆ ಯಾಕೆ ನಾನು ಕರ್ಮ ಮಾಡಬೇಕು? ಈಗ ಯಾವ್ದಕ್ಕಾಗಿ ಕರ್ಮ ಮಾಡಬೇಕು? ಮೋಕ್ಷಕ್ಕಾಗಿ ಮಾಡಬೇಕು, ಜ್ಞಾನಕ್ಕಾಗಿ ಮಾಡಬೇಕು. ಸೊ ಜ್ಞಾನ ಸಿಕ್ಕಿಬಿಟ್ಟಿದೆ, ಜ್ಞಾನ ಸಿಕ್ಕ ಮೇಲೆ ಮೋಕ್ಷ ಫಿಕ್ಸ್ ಇದು. ಅಂದ ಮೇಲೆ ಮೋಕ್ಷ ಫಿಕ್ಸ್ ಇದೆ, ಅದರಲ್ಲಿ ಆನಂದವೂ ಫಿಕ್ಸ್ ಅಂತಂದ ಮೇಲೆ ಯಾವುದಕ್ಕಾಗಿ ಸಾಧನೆ ಮಾಡಬೇಕು ಬೇಕಾಗಿಲ್ಲ ಅಂತ ನಾವು ಒಂದು ಕಾರ್ಯ ಸಿಕ್ಕ ಮೇಲೆ ಆ ಕೆಲಸ ಯಾಕೆ ಮಾಡ್ತೇವೆ? ನಾವು ಕೈ ಬಿಟ್ಬಿಡ್ತೇವೆ. ಅವಾಗ ಏನಾಗತ್ತೆ, ಕೈ ಬಿಟ್ಟಿದ್ದಕ್ಕೆ ಮೋಕ್ಷದಲ್ಲಿ ನಂದೇ ಆದ 100% ಆನಂದವಿದ್ದರೂ ಅದರಲ್ಲಿ 100% ಆನಂದವನ್ನು ಅನುಭವಿಸುವಂತೆ ಭಗವಂತ ಮಾಡೋದಿಲ್ಲ. ಯಾಕೆ? ನೀನು ಅಪರೋಕ್ಷ ಜ್ಞಾನವಾದ ಮೇಲೂ ನೀನು ಸಾಧನೆ ಮಾಡಿದ್ಯಾ? ನೀನು ಮಾಡಿಲ್ಲ. ನೀನು ಅಂದ ಮೇಲೆ ನಾನ್ ಯಾಕೆ ನನ್ನ ಪ್ರಧಾನವಾದ ಆವರಣವನ್ನು ತೆಗೆದು ಹಾಕಬೇಕು? ನಾನು ಹಾಕೋದಿಲ್ಲ ಅಂತ ಭಗವಂತ ಸುಮ್ಮನೆ ಕೂತ್ಬಿಡ್ತಾನ. ಆವಾಗ ಇನ್ನ ಉಳಿದ 20% ಆನಂದ ನಂಗೆ ಸಿಗೋದಿಲ್ಲ. ಹಾಗಾದ್ರೆ ಯಾರಿಗಾದ್ರೂ ಸಿಗತ್ತೆ? ಯಾರು ಅಪರೋಕ್ಷ ಜ್ಞಾನವಾದ ಮೇಲೂ ವಿಶಿಷ್ಟವಾದ ಸಾಧನಾನುಷ್ಠಾನ ಮಾಡ್ತಾರೋ, ಅದನ್ನು ಮಾಡಿದಾಗ ಅದರಿಂದ ತೇನ ತೃಪ್ತೋ ಭಗವಾನ್, ಅದರಿಂದಾಗಿ ಪ್ರಸನ್ನನಾದಂತಹ ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ, ಓ ಈ ಜೀವನಿಗೆ ಅವನ ಸ್ವರೂಪಕ್ಕೆ ಆವರಣವಾದಂತಹದ್ದು ಏನಿದೆಯೋ ಅದನ್ನು ನಾನು ಹಾಗೆ ಇಟ್ಟರೆ ನಡೆಯೋದಿಲ್ಲ, ನಾನು ತೆಗಿಬೇಕು ಅಂತ ತಾನು ಸಂಕಲ್ಪ ಮಾಡ್ತಾನೆ. ಆವಾಗ ಅದನ್ನು ತೆಗೆದುಹಾಕ್ತಾನೆ. ತೆಗೆದು ಹಾಕಿದಾಗ ಏನಾಯ್ತು, ತಂದೇ ಸ್ವರೂಪ, ತನ್ನ ಸ್ವರೂಪದಲ್ಲೇ ಇರುವಂತಹ ಏನು ಆನಂದವಿದೆಯೋ ಆ ಆನಂದ ಇದು ಪರಿಪೂರ್ಣವಾಗಿ 100% ಇದ್ರೆ ಅಷ್ಟು ಪರಿಪೂರ್ಣವಾದಂತಹ ಆನಂದವನ್ನು ಅನುಭವಿಸುವಂತೆ ಭಗವಂತ ಮಾಡಿದ. ಇದನ್ನೇ ಅತಿಶಯ ಅಂತನೋ ಶಬ್ದಕ್ಕೆ ಹೆಚ್ಚಿನ ಆನಂದ ಬಂತು ಅಂತನೋ ಅರ್ಥದಲ್ಲಿ ಅತಿಶಯ ಅಂತ ಹೇಳಿದ್ದಲ್ಲ. ತನ್ನ ಸ್ವರೂಪದಲ್ಲಿ ಬರಬೇಕಾದದ್ದು ಇನ್ನ 20-30% ಅಷ್ಟು ಉಳಿದಿತ್ತು, ಅದು ಮತ್ತೆ ಅವನಿಗೆ ಸಿಕ್ಕಿತು ಅಂತನೋ ಅರ್ಥದಲ್ಲಿ ಅತಿಶಯ ಅಂತ ಹೇಳಿದ್ದಾರೆ. ನಹಿ ಸ್ವರೂಪಾಪೇಕ್ಷೆಯ ಅತಿಶಯ ತದರ್ಥ ಅಂತ ಹೇಳ್ತಾರೆ. ಅಂದ್ರೆ ಸ್ವರೂಪಾಪೇಕ್ಷೆ ಅತಿಶಯ ಅಂತಂದ್ರೆ ಅವನ ಸ್ವರೂಪದಲ್ಲಿ ಇದ್ದಿದ್ದು 100, ಆದ್ರೆ ಈಗ ಅತಿಶಯವನ್ನು ಭಗವಂತ ಕೊಟ್ಟ ಅಂತಂದ್ರೆ 210% ಆನಂದವನ್ನು ಅನುಭವಿಸಿದ ಅವನು. ಹೀಗೆ ಹೇಳಿ ಅತಿಶಯ ಅಂತ ಹೇಳಬಾರದು. ಅರ್ಥ ಆಯ್ತಲ್ಲ? ಆಯ್ತಾಚಾರ್ಯ. ಇಂಥ ಮಾರಿ ಪೂರ್ಣವಾಗಿ ಅನುಭವಿಸೋರು ಯಾರಾಚಾರ್ಯ? ಬ್ರಹ್ಮದೇವರೊಬ್ಬರೇ ಅಲ್ವಾ? ಪೂರ್ಣ ಆನಂದ, ಪರಮಾತ್ಮನ ಇಚ್ಛೆಯನ್ನು ತೆಗೆದು ಬಿಟ್ಟ ಆ ಆವರಣವನ್ನ ತೆಗೆದು ಅನುಭವಿಸುವವರು ಯಾರಾಚಾರ್ಯ? ಇಲ್ಲ ಅವ್ರು ಬ್ರಹ್ಮದೇವರೊಬ್ಬರೇ ಅಂತ ಏನಿಲ್ಲ, ಅನೇಕ ಜೀವರಿದೆ ಅಷ್ಟೇ. ಯಾರು ಅಪರೋಕ್ಷ ಜ್ಞಾನವಾದ ಮೇಲೆ ಸಾಧನೆ ಮಾಡಿದ್ದಾರೋ ಅಂಥವ್ರು. ಈಗ ಉದಾಹರಣೆಗೆ ಇಂದ್ರ ದೇವರ ವಿಚಾರ ತಗೊಳ್ರಿ. ಇಂದ್ರ ದೇವತ ತಾನು ಅವ್ರ ಕೈಯಿಂದಾಗಿ ಪಾಪಕ್ರಮ ಮಾಡಿಸ್ತಾನೆ. ಗೌತಮ ಋಷಿಗಳು ಈ ಅಹಲ್ಯ ಸಂಘ ಇತ್ಯಾದಿ ಪ್ರಸಂಗದಲ್ಲಿ ನಿರ್ಣಯ ಕೊಡ್ತಾರೆ. ಏನ್ ಕೊಡ್ತಾನೆ ಅಂದ್ರೆ, ಏನಂತಾರೆ, ತೃತೀಯಾಧ್ಯಾಯದಲ್ಲಿ ವಿಚಾರ ಮಾಡ್ತಾರೆ. ಚಂದ್ರ ಸುಗ್ರೀಯೋ ಸೇವ ಸೋಚ್ಛದಾರ ಪರಿಗ್ರಹಾತ್ ಅಂತ ಇತ್ಯಾದಿ ವಿಚಾರ ಮಾಡುವಾಗ ಅಲ್ಲಿ ಏನಂತಾರಂದ್ರೆ, ಅವರಿಂದ ಯಾಕೆ ಭಗವಂತ ಪಾಪಕರ್ಮ ಮಾಡಿಸಿದ?
ಮಾಡಿಸ್ಬಾರ್ದಾಗಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಗೌತಮರಿಂದ ಶಾಪ ಕೊಡಿಸಿದ. ಯಾಕೆ ಕೊಡಿಸಿದ ಅಂತಂದ್ರೆ ಅವರು ಹೆಚ್ಚಿನ ಸಾಧನಾನುಷ್ಠಾನ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಮಾಡ್ಬೇಕು ಅದನ್ನು ಯೋಗ್ಯತೆಯನ್ನು ಮೀರಿ ಸತ್ಕರ್ಮಾನುಷ್ಠಾನ ಮಾಡ್ಬಿಟ್ಟಿದ್ದಾರೆ ಅವರು. ಆ ಮಾಡಿದ್ದಕ್ಕಾಗಿ ಅಯೋಗ್ಯ ಮಿಚ್ಚಂ ಪುರುಷ ಪತತ್ಯೇನ ಸಂಶಯ. ಎಷ್ಟು ತನ್ನ ಯೋಗ್ಯತೆ ಇದೆ ಮಾಡ್ಬೇಕು ಅಂತ ಅಷ್ಟನ್ನು ಮಾತ್ರ ಮಾಡ್ಬೇಕು. ಅತಿರಿಕ್ತವಾದ ಸಾಧನಾನುಷ್ಠಾನ ಮಾಡಿದ್ದಕ್ಕಾಗಿ ಭಗವಂತ ತಾನು ಆಗಿಂದಾಗ ಆ ಅತಿಶಯಿತವಾದ ಏನೊಂದು ಪುಣ್ಯ ಬಂತು ಅದನ್ನು ಕಡಿಮೆ ಮಾಡ್ಬೇಕು ಅಂತ ಅನ್ನೋದಕ್ಕಾಗಿ ಕೆಲವೊಂದು ಪಾಪಕರ್ಮಗಳನ್ನು ಮಾಡಿಸ್ತಾನೆ ಭಗವಂತ. ಪಾಪಕರ್ಮ ಮಾಡಿಸಿ ಹೆಚ್ಚಿನ ಪುಣ್ಯ ಏನು ಬಂದಿತ್ತು ಅದನ್ನು ಸಮಾನವಾಗಿ ಮಾಡಿ ಕಡಿಮೆ ಮಾಡುವ ಕಾರ್ಯವನ್ನು ಮಾಡ್ತಾನೆ. ಸೊ ಕಡಿಮೆ ಮಾಡಿಸುವ ಕಾರ್ಯವನ್ನು ಮಾಡ್ತಾನೆ ಅಂತಂದ್ರೆ ಹಾಗಾದ್ರೆ ಅವರ ಎಷ್ಟು ತಮ್ಮ ಸ್ವರೂಪದ ಅತಿಶಯವಾಗಬೇಕು ಅದೆಲ್ಲವನ್ನು ಕೊಡ್ತಾರೆ ಅಂತ ನಾವು ತಿಳಿದುಕೊಳ್ಬಹುದು. ಅಂದ್ರೆ ಬಹಳ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ನೋದಕ್ಕಾಗಿ ಕಡಿಮೆ ಮಾಡಿಸ್ಬೇಕು ಅಂತ ಅನ್ನೋದಕ್ಕಾಗಿ ಪಾಪಕರ್ಮ ಮಾಡಿಸ್ತಾರೆ ಕೆಲವು ದೇವತೆಗಳಿಗೆ. ಅಂದಮೇಲೆ ಕೆಲವೊಮ್ಮೆ ಬ್ರಹ್ಮದೇವರಿಗೆ ಅಷ್ಟೇ ಅಂತಲ್ಲ, ತಮ್ಮ ಸಾಧನೆಯನ್ನು ನೋಡಿಕೊಂಡು ಅತಿಶಯಿತವಾದ ಆನಂದವನ್ನು ಕೊಟ್ಟೇ ಕೊಡ್ತಾನೆ. ಕೇವಲ ಬ್ರಹ್ಮದೇವರಿಗೆ ಮಾತ್ರ ಅಂತ ಯಾರ ಸಾಧನೆ ಮಾಡ್ತಾರೆ ಅವ್ರಿಗೆ ಕೊಡ್ತಾನೆ. ಬ್ರಹ್ಮದೇವರು ಮಾಡೇ ಮಾಡ್ತಾರೆ ಅಂತ ನಮ್ಗೆ ಗೊತ್ತು, ನಾವು ಹೇಳ್ಬೋದು ಅಷ್ಟೇ. ಅರ್ಥ ಆಯ್ತಲ್ಲ? ಆಯ್ತಾಯ್ತು. ಇದಕ್ಕೆ ನಮ್ ಈ ಈ ನಾವು ಅನೇಕ ಬಾರಿ ಹೇಳ್ತಾ ಇರ್ತೇನೆ, ಈ ಅತಿಶಯ ವಿಷಯದ ನಮ್ ಗುರುಗಳು ಒಂದು ಉದಾಹರಣೆ ಕೊಡ್ತಾ ಇರ್ತಾರೆ. ಏನಂದ್ರೆ ನಾವು ಒಂದು 10 ರೂಪಾಯಿ ಅಂಗಡಿ ಕೊಡ್ತೀವಿ. 10 ರೂಪಾಯಿ ಅಂಗಡಿ ಕೊಟ್ಟು ಏನೋ ಒಂದು ಸಾಮಾನು ತಗೊಂಡಿದ್ದೇವೆ ಅಂತ 10 ರೂಪಾಯಿಗೆ ಒಂದು ಕಡ್ಲೆಕಾಯಿ ತಗೊಂಡಿದ್ದೇವೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅವನು ಒಂದು ಪೇಪರ್ ಒಳಗೆ ಸುತ್ತಿ ಒಂದು ಕಡ್ಲೆಕಾಯಿ ಮುಚ್ಚಿ ನನ್ನ ಕೈಲಿ ಕೊಟ್ಟಾಗ ನಮಗೆ ನನ್ 10 ರೂಪಾಯಿ ಎಷ್ಟು ಬೇಕೋ ಅಷ್ಟು ಕಡ್ಲೆಕಾಯಿ ಬಂದ್ಬಿಡ್ತು. ಅವನ ಹತ್ರ ಆರ್ಗ್ಯುಮೆಂಟ್ ಮಾಡ್ತೇವೆ, ಇನ್ನ ಸ್ವಲ್ಪ ಹಾಕಿ. ನಾ ಕೇಳಿದ ತಕ್ಷಣ ಅವ್ನು ಏನ್ ಮಾಡ್ತಾನೆ, ಪಾಪೇನ ಕೇಳ್ತಾ ಇದ್ದಾನೆ, ಇನ್ನೂ ಒಂದು 4 ಕಾಲು ಹೆಚ್ಚು ಕೊಡೋಣ ಅಂತ ಅವ್ನು ಕೊಟ್ಟ. ನಾವು ಏನ್ ತಿಳ್ಕೊಂಡಿದ್ದೇವೆ, ನಾನು 10 ರೂಪಾಯಿ ಏನ್ ಕೊಟ್ಟಿದ್ದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟ, ಮತ್ತೆ ನಾನು ಕೇಳಿದ್ದಕ್ಕಾಗಿ ಇನ್ನ ಹೆಚ್ಚು ಒಂದು 4-5 ಕಾಲು ಹಾಕಿದ ಅಂತ ನಾವು ತಿಳ್ಕೊಂತೇವೆ. ಹಾಗಲ್ಲ ಅದು. ಏನಂದ್ರೆ ಅವನು ಕೊಡುವಾಗ್ಲೇನೆ 10 ರೂಪಾಯಿ ಎಷ್ಟು ಕೊಡಬೇಕು ಅದಕ್ಕಿಂತ 4-5 ಕಾಲು ಕಮ್ಮಿಯೇ ಕೊಟ್ಟ. ಕೊಟ್ಟ ಮೇಲೆ ಇವನು ಕೇಳಿದ್ದಕ್ಕಾಗಿ ಮತ್ತೆ ಒಂದು 5 ಕಾಲು ಕೊಟ್ಟಾಗ ಅವನಿಗೆ 10 ರೂಪಾಯಿ ಎಷ್ಟು ಕೊಡ್ಬೇಕಾಗಿತ್ತು ಅಷ್ಟೇ ಕೊಡ್ತಾನೆ ಅವನು. ಅವನಿಗೆ ಗೊತ್ತಿರುತ್ತೆ ನಾನು ಎಷ್ಟು ಕೊಡ್ಬೇಕು ಅಷ್ಟೇ ಕೊಟ್ಟೆ ಅಂತ. ಆದ್ರೆ ತಗೊಂಡು ನನಗೇನ್ ಅನ್ಸತ್ತೆ, ಹೆಚ್ಚು 5 ಪಡೆದೆ ನಾನು ಅಂತ ನಾನು ತಿಳ್ಕೊಂತೇನೆ. ಇಷ್ಟೇ ಈ ಆನಂದ ಅತಿಶಯ ಅಂತಂದ್ರೆ. ಹೊರತು ಅತಿಶಯ ಅಂತಂದ್ರೆ ರೂಪಾಯಿಗಿಂತ ಹೆಚ್ಚು ಪಡೆದೆ ಅಂತ ಅರ್ಥ ಇಲ್ಲ. 10 ರೂಪಾಯಿಗೆ ಎಷ್ಟು ಅಷ್ಟೇ ಪಡೆದೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಈ ಹೊರಗಡೆ ನಾವು ಆಟೋ ಅಥವಾ ಏನೋ ಒಂದು ಟ್ಯಾಕ್ಸಿ ಎಲ್ಲ ಮಾತಾಡುವಾಗ ಅವರು ಒಂದ್ ಕೈ ಮೇಲೆ ಹೇಳಿರ್ತಾರೆ, ಆಮೇಲೆ ಅವರು ಕೇಳ್ಕೊಂಡ ಹಾಗೆ ಮಾಡಿದಾಗ ಮತ್ತೆ ಕ್ಲೈಮ್ ಮಾಡ್ತಾರೆ. ಕರೆಕ್ಟ್ ಎಷ್ಟು ರೇಟು ಅಷ್ಟು ರೇಟಲ್ಲೇ ಬಂದಿರ್ತಾರೆ ಅವರು. ಅತಿಶಯ ಅಂತಲೂ ನಾವು ಸಂಕ್ಷೇಪ ತಿಳಿಬಹುದು. ಇನ್ನ ನೀವು ಇದು ಯಾವ್ದು ಆವರಣ ಅಂತ ಕೇಳಿದ್ರಿ. ಆವರಣದಲ್ಲಿ ಈಗ ಈಶ್ವರೇಚ್ಛ ಅಂತರೋದು ಒಂದು ನಾನು ಏನ್ ಹೇಳಿದಲ್ಲಿ ನೋಡ್ರಿ, ಆನಂದವನ್ನು ಮುಚ್ಚಿ ಹಾಕಿ ನಿಂತಿರುವಂತಹ ಆವರಣ ಈಶ್ವರೇಚ್ಛ. ಆಮೇಲೆ ಮೂಲ ಪ್ರಕೃತಿ, ಆಮೇಲೆ ಲಿಂಗದೇಹ, ಆಮೇಲೆ ಪರಮಾಚ್ಛಾದಿಕ, ಆಮೇಲೆ ಜೀವಾಚ್ಛಾದಿಕ, ಆಮೇಲೆ ಕಾಮ, ಆಮೇಲೆ ಕರ್ಮ. ಹೀಗೆ ಒಟ್ಟು 7 ತರಹದ ಆವರಣಗಳು. ಅದರಲ್ಲಿ ಮೋಕ್ಷವಾದಾಗ ಕರ್ಮ, ಕಾಮ, ಜೀವಾಚ್ಛಾದಿಕ, ಪರಮಾಚ್ಛಾದಿಕ, ಲಿಂಗದೇಹ, ಮೂಲ ಪ್ರಕೃತಿ ಎಲ್ಲವೂ ಹೋಗ್ಬಿಡತ್ತೆ. ಆದರೆ ಮೋಕ್ಷದಲ್ಲೂ ಇರುವ ಆವರಣ ಅಂತಂದ್ರೆ ಅದು ಈಶ್ವರೇಚ್ಛ. ಅದು ಅತಿಶಯಿತವಾದ ಸಾಧನಾನುಷ್ಠಾನದಿಂದ ಅದನ್ನು ತೆಗೆದು ಹಾಕ್ತಾನೆ ಭಗವಂತ. ಆಯ್ತಲ್ಲ? ಮುಗಿಸೋಣ. ಹರೇ ನಮಃ ಶ್ರೀ